ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಶ್ರೀ ಕೊಟ್ಟೂರೇಶ್ವರ ಕಲ್ಮಠ ಗಂಗಾವತಿ ಇವರ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಶ್ರೀ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳ ಕಲ್ಮಠ ಗಂಗಾವತಿ ಅವರಿಂದ ನಡೆದ ಶ್ರೀ ಕೊಟ್ಟೂರೇಶ್ವರ ಕಲ್ಮಠ ಗಂಗಾವತಿ ಶರಣು ಸಂಸ್ಕೃತಿ ಉತ್ಸವ ಹಾಗೂ 11 ದಿನದ ಪುರಾಣ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ವೈರಾಗ್ಯ ಚಕ್ರವರ್ತಿ ಪರಮ ಪೂಜ್ಯ ಶ್ರೀ ಶ್ರೀ ಮಲ್ಲಣ್ಣಾರ್ಯರ 108 ನಾಮಾವಳಿಗಳು ಪುಸ್ತಕ ಬಿಡುಗಡೆ ಹಾಗೂ ಮಹಾಸ್ವಾಮಿಗಳವರಿಂದ ಆಶೀರ್ವಚನಗಳು ಹಾಗೂ ಮಠದ ಸೇವೆಯಲ್ಲಿ ಪಾಲ್ಗೊಂಡಂತಹ ಭಕ್ತಾದಿಗಳಿಗೆ ಗೌರವ ಸನ್ಮಾನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಮಹಾಸ್ವಾಮೀಜಿಗಳವರು, ತಿಪ್ಪೇರುದ್ರ ಸ್ವಾಮಿ, ಮಾಜಿ ಕಾಡಧ್ಯಕ್ಷರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಸದಯ ಸದ್ಗುರು ಸಿದ್ಧ ಭಾರತಿ ಸ್ವಾಮಿಗಳು ತಾವು ಅಂತೂ ಪದಗಳು 2011 ಕ್ರಮಗಳ ಮತ್ತು 3000 ಮಠದ ಜಗದ್ಗುರುಗಳವರು, ನಮ್ಮ ಉಪ್ಪಿನಬೇಟಿಗೆ ಶ್ರೀಗಳವರು, ಪ್ರವಚನ ಭಾಸ್ಕರರು ಬಹಳ ಅದಕ್ಕೆ ಈ ಎಲ್ಲ ಸಿದ್ಧಾಂತ ಪ್ರಮಾಣಗಳನ್ನು ಬದಿಗಿರಿಸಿ ಅಮೂಲ್ಯ ಬೆಳೆಯನ್ನು ಮಹಾಪಾಲಕ್ಕೆ ಹಾಕಿ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಜಯ ಮಂಗಲಂ ಜಯ ಪಾರ್ವತಿ ಶಿವ ಹರ ಹರ ಮಹಾ. Swati
ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು 3000 ವಿರಕ್ತ ಮಠ ಉಪ್ಪಿನಬೇಟಗೇರಿ ಜಿಲ್ಲೆ ಧಾರವಾಡ. ಪರಮ ಪೂಜ್ಯ ಶ್ರೀಗಳವರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಪೂಜ್ಯ ಶ್ರೀಗಳವರಿಗೆ ಶ್ರೀ ಶರಣೇಗೌಡ ಜಿ ಮಾಲಿ ಪಾಟೀಲ್, ಮಾನ್ಯ ಕಾರ್ಯದರ್ಶಿಗಳು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಶ್ರೀಯುತರು ಬಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಶ್ರೀಮಾನ್ಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು 3000 ವಿರಕ್ತ ಮಠ ಉಪ್ಪಿನಬೇಟಗೇರಿ ಅವರಿಗೆ ಶರಣೇಗೌಡ ಜಿ ಮಾಲಿ ಪಾಟೀಲ್ ಸರ್ ಅವರಿಂದ ಮಾಲಾರ್ಪಣೆ. ಭಕ್ತಾದಿಗಳು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಅದೇ ತರನಾಗಿ ಈ ಒಂದು ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕುಚ್ಚೇಶ್ವರ ಮಹಾಸ್ವಾಮಿಗಳು ಕುಚ್ಚೇಶ್ವರ ಸಂಸ್ಥಾನ ಮಠ ಕವದಗಿ ಕೋಟೇಕಲ್ ಪರಮ ಪೂಜ್ಯ ಶ್ರೀಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಪೂಜ್ಯ ಶ್ರೀಗಳವರಿಗೆ ಶ್ರೀ ಕಲ್ಮಠದ ಸಂಪರ್ಕರಾದ ಶ್ರೀ ಅಖಿಲ್ ಪ್ರಕಾಶ್ ಅವರು ಬಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನ ನೆರವೇರಿಸಬೇಕು. ಈಗ ಕುಚ್ಚೇಶ್ವರ ಮಹಾಸ್ವಾಮಿಗಳಿಗೆ ಶ್ರೀ ಅಖಿಲ್ ಪ್ರಕಾಶ್ ಅವರಿಂದ ಈಗ ಮಾಲಾರ್ಪಣೆ. ಭಕ್ತಾದಿಗಳು ಜೋರಾದ ಚಪ್ಪಾಳೆಯನ್ನು ಈ ಸಂದರ್ಭದಲ್ಲಿ. ಅದೇ ತರನಾಗಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ದಕ್ಷಿಣ ಮಠ ಅಭಿನಗರ ಪರಮ ಪೂಜ್ಯ ಶ್ರೀಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಪೂಜ್ಯ ಶ್ರೀಗಳವರಿಗೆ ಶ್ರೀ ಕವದಗಿ ಲಿಂಗಪ್ಪನವರು ವಾಣಿಜ್ಯೋದ್ಯಮಿಗಳು ಬಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಮಹಾಸ್ವಾಮಿಗಳು ದಕ್ಷಿಣ ಮಠ ಅಭಿನಗರ ಪೂಜ್ಯ ಶ್ರೀಗಳವರಿಗೆ ಶ್ರೀ ಕವದಗಿ ಲಿಂಗಪ್ಪನವರು ಮಾನ್ಯ ವಾಣಿಜ್ಯೋದ್ಯಮಿಗಳು ಬಂದು ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಬೇಕು. ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಅಕ್ಕಲಕೋಟೆ ಪೂಜ್ಯ ಶ್ರೀಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪೂಜ್ಯ ಶ್ರೀಗಳವರಿಗೆ ಮಹಾದೇವಪ್ಪ ಕಣಸ್ಗಿ ಹುಡುಗರಿಗೇರಿ ಸಂತಂತರ ಬಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ವಿರಕ್ತ ಮಠ ಅಕ್ಕಲಕೋಟೆ ಪೂಜ್ಯ ಶ್ರೀಗಳವರಿಗೆ ಮಹಾದೇವಪ್ಪ ಕಣಸ್ಗಿ ಹುಡುಗರಿಗೇರಿ ಸಂತಂತರಿಂದ ಮಾಲಾರ್ಪಣೆ. ಭಕ್ತಾದಿಗಳು ಜೋರಾದ ಚಪ್ಪಾಳೆಯನ್ನು ಇರಿಸಬೇಕು. ಅದೇ ತರನಾಗಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಇನ್ನೋರ್ವ ಶ್ರೀಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪೂಜ್ಯ ಶ್ರೀಗಳವರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪೂಜ್ಯ ಶ್ರೀಗಳವರಿಗೆ ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಮಾನ್ಯ ಪ್ರಾಚಾರ್ಯರು ಕಲ್ಮಠ ಚನ್ನಬಸವ ಸ್ವಾಮಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಸರ್ ಅವರು ಬಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಅಭಿನವ ಬಸವಲಿಂಗ ಮಹಾಸ್ವಾಮಿಗಳು ಲಾಡಗುಡಿ ಪೂಜ್ಯ ಶ್ರೀಗಳವರಿಗೆ ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಮಾನ್ಯ ಪ್ರಾಚಾರ್ಯರು ಕಲ್ಮಠ
ಪೂಜ್ಯ ಶ್ರೀಗಳಾದ ಇಂದು ಗೌರವ ಸಮರ್ಪಣೆ ಸ್ವೀಕರಿಸಲಿರುವ ಶ್ರೀ ಕುಂದರ ನಾಡಿನ ಶ್ರೀಮಂತ ನಿರಂಜನ ಪ್ರಣವ ಸ್ವರೂಪಿ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ದೇಶ್ವರ ಮಠ ಅಂಕಲಿಗೆ ಕುಂದರಿಗೆ ಪೂಜ್ಯ ಶ್ರೀಗಳವರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪೂಜ್ಯ ಶ್ರೀಗಳವರಿಗೆ ಶ್ರೀ ದುರ್ಗಪ್ಪ ನಾಯಕ್ ದಳಪತಿರವರು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಈ ಧಾರ್ಮಿಕ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಶ್ರೀ ನಾಗಭೂಷಣ ಸ್ವಾಮಿಗಳು ಸದ್ಗುರು ಸದಾನಂದ ಶಿವಯೋಗಿ ಮಠ ಗುಡೇನಗುಡ್ಡ ಪೂಜ್ಯ ಶ್ರೀಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪೂಜ್ಯ ಶ್ರೀಗಳವರಿಗೆ ಶ್ರೀ ವಿಜಿ ಯಾವಗಲ್ ಮಾನ್ಯ ನಿವೃತ್ತ ಪ್ರಾಚಾರ್ಯರು ಶ್ರೀ ಕೊಟ್ಟೂರೇಶ್ವರ ಸಹಿತ ಭೂಮಿಪೂರ್ವ ಕಾಲೇಜು ಗಂಗಾವತಿ ಮಾನ್ಯರು ಬಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಧಾರ್ಮಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ಕಾರಣವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಶ್ರೀ ಸಂಕ್ರಿಯಗಡ್ಡಿ ಪೂಜ್ಯ ಶ್ರೀಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪೂಜ್ಯ ಶ್ರೀಗಳವರಿಗೆ ಶ್ರೀ ಹೊನ್ನಪ್ಪ ಮಾತನ್ನವರು ಸರ್ ಅವರು ಬಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಅದೇ ತರವಾಗಿ ಈ ಒಂದು ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಶ್ರೀ ಮಹಾದೇವ ದೇವರು ಹಿರೇಮಠ ಬೆಳೆದೂರು ಪೂಜ್ಯ ಶ್ರೀಯುತರಿಗೆ ಶ್ರೀ ರಾಜೇಂದ್ರ ಸ್ವಾಮಿ ವಿಜೇಶ್ವರ ಮಠ ಕೊಟ್ಟೂರೇಶ್ವರ ವಿದ್ಯಾರ್ಥಿ ಸಂಘದ ಸಾಮಾನ್ಯ ಸದಸ್ಯರು ಬಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಅದೇ ತರವಾಗಿ ಈ ಧಾರ್ಮಿಕ ಸಮಾರಂಭದಲ್ಲಿ ಶಿವಶರಣ ದೇವರು ಗುಡೇನಗುಡ್ಡ ಪೂಜ್ಯ ಶ್ರೀಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಯುತರಿಗೆ ಶ್ರೀ ನಿಂಗಪ್ಪ ಕಮಲಾಪುರ ಮುದ್ದೇಬಿಹಾಳ ಸಂತರು ಬಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಅದೇ ತರವಾಗಿ ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಶ್ರೀ ಸಿದ್ದೇಶ್ವರ ಸ್ವಾಮಿ ಮಾಜಿ ಕಾಡ ಅಧ್ಯಕ್ಷರು ಶ್ರೀಯುತರಿಗೆ ಶ್ರೀ ಕಲ್ಮಠದ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಮಾಲಾರ್ಪಣೆ. ಸೇವಾ ನಿರತ ಸೇವಾ ಸನ್ಮಾನ ಎಲ್ಲ ಭಕ್ತಾದಿಗಳು ಜೋರಾದ ಚಪ್ಪಾಳೆ ತರಬೇಕು. ಭಕ್ತಾದಿಗಳು ಜೋರಾದ ಚಪ್ಪಾಳೆ ತರಬೇಕು. ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯ ಮೂಲಕ ಸಾಕಷ್ಟು ಸೇವೆಯನ್ನ ತಮ್ಮಲ್ಲಿ ತಾವು ತೊಡಗಿಸಿಕೊಂಡಿರುವ ದಂಪತಿಗಳಿಗೆ ಸಮಯ ಆಗಿರುವುದರಿಂದ ಮತ್ತು ಅನೇಕ ಪರಮ ಪೂಜ್ಯರು ವೇದಿಕೆ ಮೇಲೆ ಬಸವ ಪುರಾಣವನ್ನು ಅದ್ಭುತವಾಗಿ ಹೇಳುವಂತ 3000 ಮಠದ ಉಪ್ಪಿನಬೇಟಿಗೆ ಶ್ರೀಗಳು ಮತ್ತು ಡಾಕ್ಟರ್ ಪರಿವೇನ ಪಡೆದಂತವರು ಮತ್ತು ವಿಚೇಶ್ವರ ಕವಿತಿಗೆ ಸ್ವಾಮಿಗಳವರು ಅನೇಕ ಮಹಾತ್ಮರು ಇಲ್ಲಿ ಮಾತನಾಡಲಿದ್ದಾರೆ. ಕೊಟ್ಟೂರು ಮಹಾಸ್ವಾಮಿಗಳವರ ಸ್ಮರಣೆಯನ್ನ ಮಾಡಿಕೊಳ್ಳತಕ್ಕಂಥ ಈ ಒಂದು 10 ದಿನಗಳ ಕಾಲ ಮಹಾತ್ಮರ ನೆನಪಿಗೆ ಘನಮುಕ್ತಿ ಪರಂ ಶಿವಾಧವ ಎಂಬಂತೆ ಮಹಾತ್ಮರಾಗಿ ಹೋಗಿರುವಂತ ಕಲ್ಮಠದ ಪರಮಪೂಜ್ಯರಾದ ಕೊಟ್ಟೂರು ಮಹಾಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಳ್ಳುವುದರ ಜೊತೆಗೆ 10 ದಿನಗಳ ಕಾಲ ಸಿದ್ಧಾರೂಢ ಮಹಾಸ್ವಾಮಿಗಳ ಪುರಾಣ ಪ್ರವಚನವನ್ನ ಏರ್ಪಡಿಸಿ ಜ್ಞಾನ ದಾಸೋಹ ಜೊತೆಗೆ ಅನ್ನದಾಸೋಹವನ್ನು ಮಾಡಿ ಸದ್ಭಕ್ತರ ಭಾವನೆಗಳಿಗೆ ಸ್ಪಂದಿಸುವಂತ ಕಾರ್ಯಕ್ರಮವನ್ನ ಕಲ್ಮಠದ ಶ್ರೀಗಳು ಮಾಡಿದ್ದಾರೆ. ಪುರಾಣವನ್ನ ಯಾಕೆ ಹಚ್ಚಬೇಕು, ಪುರಾಣವನ್ನ ಯಾಕೆ ಕೇಳಬೇಕು ಅನ್ನೋದನ್ನು ಒಂದೇ ಮಾತು ಹೇಳಿ. ಏಕೆಂದರೆ ನಮ್ಮಲ್ಲಿ ಅನೇಕ ದೋಷಗಳು
ಜೀವನದಲ್ಲಿ ಸಂಸಾರದ ಮೇಲೆ ಸಂಸಾರಗಳು ಇರ್ತವೆ. ಆ ಕಾರಣ ನಮ್ಮಲ್ಲಿರ್ತಕ್ಕಂಥ ಸಂಸಾರ ಸಮ ಅಂದ್ರೆ ತಿಳಿಯಾರು, ಸಾರ ಅಂದ್ರೆ ಅರ್ಥ ಇಲ್ಲದೆ ಈ ಬದುಕಿಗೆ ಅರ್ಥವನ್ನ ಕೊಡಬೇಕೆಂಬತಕ್ಕಂಥ ಉದ್ದೇಶದಿಂದ ಒಂದು ಬಂಡಿಗೆ ಕಟಾಣೆಗಳು ಇಲ್ಲದಿದ್ದರೆ ತನ್ನ ಪಾಜೆಯನ್ನ ತಾನು ಎಲ್ಲಿಗೆ ಹೋಗುತ್ತಾ ಬಂಡಿ ಹೋಗೋದಿಲ್ಲ. ಕಟಾಣೆಗಳು ಇರ್ತೀವಿ ನಮ್ಮ ಕಡೆ, ಕಟಾಣೆಗಳಿದ್ದಾಗ ಬಂಡಿ ತಮ್ಮ ಪಾಜೆ ನೋಡುತ್ತದೆ. ಕಡೆಗೀಲೆಲ್ಲದ ಬಂಡಿ ಒಡೆಗಳ ಮಾಮೂಲಿ ಕಡೆಗೀಲುಗಳು ಬಂಡಿಗಾದ ಕಡು ದರ್ಪ ಬೇರಿ ಒಡೆಯೆಂಬ ಬಂಡಿಗೆ ಮೃಡ ಶರಣರ ನುಡಿಗರಣ ಮೇಲೆ ಕಡೆಗೀಲು ಆಗಿತ್ತು ಕಾಣ ರಾಮನಾಥ ಅನ್ನುವ ಹಾಗೆ ಆ ಬಂಡಿಗೆ ಕಡೆಗೀಲುಗಳು ಯಾವ ತರ ಆಧಾರ ಅನ್ನಮದ ಅರ್ಥಮದ ಅಖಿಲೇಶ್ವರಿಗಳ ಮದ ಸತಿಮೋಹ ಸುಖಮೋಹ ಜನನಿ ಜನಕರ ಮೋಹ ಇಂತಪ್ಪ ಮೋಹಗಳು ಮದಗಳು ಎಂಗಳಿಗೆ ಅಡಕವಾಗಿರಲು ಭಿನ್ನ ಹಿಕ್ಕಿ ಬಾಯಿಲ್ಲವಯ್ಯ ಅಂತ ದಾಸರು ಹೇಳ್ತಾರೆ. ಅಂತಹ ಶರೀರದೊಳಗಿರ್ತಕ್ಕಂಥ ಬಂಡಿ ಭಗವಂತನ ಅಂತಕ್ಕಂಥ ಪಾದದೊಳಗೆ ಹಿಂದೇಕನಾಗಬೇಕಾದ್ರೆ ಮಹತ್ವರನ್ನ ನೆನೆಯೋದು, ಮಹತ್ವರು ನಡೆದು ಹೋಗಿರ್ತಕ್ಕಂಥ ದಾರಿಯನ್ನ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದೇ ಪುರಾಣ. ಆ ಪುರಾಣ ರೂಪದಲ್ಲಿ ದೊಡ್ಡವರು ನಡೆದ ಬಂದ ದಾರಿಯನ್ನ ನಮಗೆ ಮಾರ್ಗದರ್ಶನವಾಗಿ ಬಿಟ್ಟು ಹೋಗಿರ್ತಾರೆ. ಆ ಕಾರಣದಿಂದ ಪುರಾಣಗಳು ನಮಗೆ ಯಾವ ಯೂನಿವರ್ಸಿಟಿ ಕಲಿಸಲಾದಂತಹ, ಯಾವ ಕಾಲೇಜುಗಳು ಕಲಿಸಲಾದಂತಹ ಸಂಸ್ಕಾರವನ್ನ, ಜ್ಞಾನವನ್ನ, ಬದುಕಿನ ಮಾರ್ಗವನ್ನ ಒಂದು ಆಧ್ಯಾತ್ಮಿಕ ಚಿಂತನೆಯ ಮೂಲಕ ನಮ್ಮ ಸಂಸಾರ ಸರಳವಾಗಲು ಕಲಿಸುವಂತಹ ಮಾರ್ಗ ಯಾವುದಾದ್ರೆ ಅದು ಪುರಾಣಗಳು ಅಂತಕ್ಕಂಥ ವಿಚಾರಗಳ ಮೇಲೆ 10 ದಿನಗಳ ಕಾಲ ನಿಮಗೆ ಪುರಾಣ ಮುಖಾಂತರ ನಿಮಗೆ ಒಳ್ಳೆಯ ಜ್ಞಾನವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಹಾತ್ಮರು ಬದುಕಿ ಹೋಗಿರ್ತಕ್ಕಂಥ ಪುರಾಣಗಳನ್ನು ನಮ್ಗೆ ಹೇಳುತ್ತಾರೆ. ಕಾಲೇಜಿನಿಂದ ಶಿಕ್ಷಣ ಸಿಗೋದಿಲ್ಲ, ಮಠಗಳಲ್ಲಿ ಸಿಕ್ಕಂತ ಶಿಕ್ಷಣ ಕಾಲೇಜುಗಳಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಎ ಸ್ಕ್ವೇರ್ ಬಿ ಸ್ಕ್ವೇರ್ 2a 2b 2c ಅಂತ ಅಂದ್ರೆ ನಾವು ಅದನ್ನು ಓದ್ತೀವಿ. ನಮ್ಮ ಉಪಯೋಗದಿಂದ ಅದು ಓದಕ್ಕೆ ಬರಲಿಲ್ಲ, ಉಣ್ಣಕ್ಕೆ ಬರಲಿಲ್ಲ, ತಿನ್ನಕ್ಕೆ ಬರಲಿಲ್ಲ. ಇವರ ಪ್ರೆಸೆಂಟ್ ಎಜುಕೇಶನ್ ಸಿಸ್ಟಮ್ ಸರಿಯಿಲ್ಲ. ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ಬದುಕನ್ನು ಕಲಿಸುವಂತ ಶಿಕ್ಷಣ ಇದೆ. ಮಂದಿಯಲ್ಲಿ ಅಪ್ಪ ಅಂದ್ರೇನು, ಅಮ್ಮ ಅಂದ್ರೇನು, ಮಾವ ಅಂದ್ರೇನು, ಅಣ್ಣಂದ್ರೇನು, ಅತ್ತಿಗೆಂದ್ರೇನು, ತಮ್ಮಂದ್ರೆ ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸುಗಮವಾದ ಜೀವನವನ್ನು ಕಲಿಸ್ತಕ್ಕಂಥ ವಿದ್ಯೆ ಏನಾದರೂ ಇದ್ರೆ ಅದು ಮಠವಾದ್ಯಗಳಲ್ಲಿ ಮತ್ತು ಪುರಾಣಗಳಲ್ಲಿ ಇರ್ತಕ್ಕಂಥ ಉದ್ದೇಶದಿಂದ ಇಂಥ ಪುರಾಣಗಳನ್ನು ಮಾತನ್ನು ಹೇಳಿ ಸಿದ್ಧಾರೂಢ ಪುರಾಣ ಲಿಂಗ ಮಂತ್ರಾಗಮಗಳೆಲ್ಲವೂ ಲಿಂಗವಂತರು ಲಿಂಗವೆಂಬೇಡಿ, ಮಂಗಳ ಸುಧಾಯಿತ ಮಂತ್ರಗಳೆಲ್ಲವೂ ಇಬ್ಬರು ನಮ್ಮವೆಂಬರು, ಪಿಂಗಿ ಓದವ ವೇದನಿಗೆ ತುಂಗ ಮಂತ್ರ ಶಾಸ್ತ್ರ ದೇವತೆ ಅವರಿಗೆಲ್ಲೇನು, ಕರುಣೆ ಬಿಟ್ಟು ಜಗದೀಶ್ವರನ ಅವರನ್ನು ಹುಟ್ಟಿಸಲಿಲ್ಲವೇನೆಯ, ಪರರಿಗಂ ಭವಿಷ್ಯುತ್ತರು ಎನ್ನುತ್ತಾರೆ, ಪರರಿಗಂ ಭವಿಷ್ಯುತ್ತರು ಎನ್ನುತ್ತಾರೆ, ನೀವು ನರದೋಳ ಬಿದ್ದಿರೋಣ. ಲಿಂಗ ಬ್ರಹ್ಮದ ಮಹಾತ್ಮೆಯನ್ನು ಅರಿಲಾರದೆ ನರದೋಳ ಬಿದ್ದು ಅಂಗಲಿಂಗ ಸಾಮರಸ್ಯದ ಐಕ್ಯ ಸ್ಥಾನವನ್ನು ಮುಟ್ಟಿದವರು ಪ್ರಪಂಚದಲ್ಲಿ ಯಾರಿದ್ರೆ ಅದು ಸಿದ್ಧಾರೂಢರು ಅಂತಕ್ಕಂಥ ಒಂದು ಸಿದ್ಧಾಂತದ ಮೇಲೆ ಅಂಗಲಿಂಗ ಸಾಮರಸ್ಯವನ್ನು ಮೀರಿ ಬೆಳೆದಂತಹ ಮಹಾತ್ಮರ ಪುರಾಣವನ್ನ ಶ್ರೀಗಳು ಇವತ್ತಿನ ಕಲ್ಮಠದಲ್ಲಿ ಅದನ್ನ ಹಚ್ಚಿದ್ದಾರೆ. ಅದಕ್ಕೆ ಲಿಂಗ ಮಂತ್ರ ಆಗಮ ಉಪನಿಷತ್ತುಗಳೆಲ್ಲ ಲಿಂಗವಂತರು ನಮ್ಮ ಅಂತಾರೆ. ವೇದ ಆಗಮ ಉಪನಿಷತ್ತುಗಳು ನಮಗೆ ಗಾಯತ್ರಿ ಮಂತ್ರ ಪಂಚಾಕ್ಷರಿ ಮಂತ್ರ ಎಲ್ಲ ನಾವು ಲಿಂಗಾಯತ ಅಂತೀವಿ. ಆಮೇಲೆ ಮಂಗಳ ಗಾಯತ್ರಿ ಮಂತ್ರ ಎಲ್ಲ ಬ್ರಾಹ್ಮಣ ಅಂತವೆ. ಅಂದ್ರೆ ಹರಿನೊಬ್ಬನ ಕಾಂಟ್ರಾಕ್ಟ್ ಇಟ್ಕೊಂಡ್ಬಿಟ್ರಿ, ಹಣನೊಬ್ಬನ ಕಾಂಟ್ರಾಕ್ಟ್ ಇಟ್ಕೊಂಡ್ಬಿಟ್ರಿ. ಆದರೆ ಉಳಿದ ಜನರಿಗೆ ಕರುಣೆ ಬಿಟ್ಟು ಭಗವಂತ ಏನಾದರೂ ಸೃಷ್ಟಿ ಮಾಡಿಲ್ಲ, ಏನು ಕರುಣೆ ಬಿಟ್ಟು ಅವರನ್ನು ಹುಟ್ಟಿಸಲಿಲ್ಲವೇನಯ್ಯ. ಅದಕ್ಕೆ ನೀವು ಪರನಿಗಂ ಭವಿಷ್ಯುತ್ತರೆನ್ನುತ್ತ ಲಿಂಗ ಬ್ರಹ್ಮದ ವಸ್ತು ಅರಿಯದಲೆ ನೀವು ನರದೋಳು ಬಿದ್ದು ಹೊರಗಾಡುವುದು ಅಂತಕ್ಕಂಥ ಮಾತನ್ನ ಸಿದ್ಧಾರೂಢರು ಅಂಗಲಿಂಗ ಸಾಮರಸ್ಯವನ್ನು ಮೀರಿ ಜಗತ್ತಿನಲ್ಲಿ ಎಲ್ಲಾ ಮಾನವರು, ಜಗತ್ತಿನ ಎಲ್ಲಾ ಮಾನವರು ಒಂದೇ, ನಾವೆಲ್ಲ ಮಾನವರು ಒಂದೇ ತಾಯಿಯ ಮಕ್ಕಳು ಅಂತ ಹೇಳಿ ಒಂದು ಸಿದ್ಧಾಂತವನ್ನ ಬೋಧಿಸಿ ಮತ್ತು ಜಗತ್ತಿನಲ್ಲಿ ಮಹಾತ್ಮರಾಗಿ ಹೋಗಿರ್ತಕ್ಕಂಥ ಹಾನಗಲ್ಲ ಕುಮಾರ ಶ್ರೀಗಳಿಗೆ ಈಗ ಕಟ್ಟಬಾರದು ಅನ್ನತಕ್ಕಂಥ ಒಂದು ಗುಡಿಗಿನ ಮನದಲ್ಲಿದ್ದಾಗ ಹಿಂಗ ಕಟ್ಟಬೇಕು ಧರಿಸಬಾರ್ದಂತ ಹಾನಗಲ್ಲ ಕುಮಾರ ಶ್ರೀಗಳು ಕೇಳಿದ್ರೆ ಕೊನೆಗೆ ಜಡಿಸ್ವಾಮಿಗಳ ಹತ್ರ ಹೋಗಿ ಆ ಹಿಂಗ ಕಟ್ಕೋಬೇಕು ಕಟ್ಕೋಬಾರ್ದು ಅಂತ ಹೇಳಿದಾಗ ಅಷ್ಟೊತ್ತಿಗೆ ಅವರು ಒಂದೇನೋ ಕಲ್ಲು ತಗೊಂಡು ಹಿಂಗ ಬಡಬಡ ಕಟ್ಕೊಂಡು ಕೂತಿದ್ರು. ಆಮೇಲೆ ಸಿದ್ಧಾರೂಢ ಹತ್ರ ಕಳಿಸಿದ್ರು, ಹಿಂಗ ಕಟ್ಕೋಬೇಕು ಕಟ್ಕೋಬಾರ್ದು ಅನ್ನೋದನ್ನ ಹೋಗಿ ಸಿದ್ಧಾರೂಢ ಕೇಳಿದಾಗ ಸಿದ್ಧಾರೂಢರು ಆ ಲಿಂಗದ ಬಗ್ಗೆ ತಾವು ಲಿಂಗವನ್ನ ಕಟ್ಕೊಂಡು ಅದನ್ನ ಲಿಂಗ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಹೇಳಿರ್ತಕ್ಕಂಥ ಪ್ರತಿದಿನ
ನಾನು ಹೋಗಿದ್ದೇನೆ. ಅಂತ ಅನಗಲ್ಲ ಕುಮಾರ ಶಿವಯೋಗಿಗಳಿಗೆ ಆಶೀರ್ವಾದವನ್ನು ಮಾಡಿದಂತ ಪರಮ ಪೂಜ್ಯರು ಸಿದ್ಧಾರೂಢರು ಅಂತ ಮಹತ್ತರ ಪುರಾಣವನ್ನು ನೆನೆಯುವುದರ ಮುಖಾಂತರ ನಮ್ಮ ಜೀವನವು ಕನವು ಆಗಬೇಕಾದ ಉದ್ದೇಶದಿಂದ ಈ 10 ದಿನಗಳ ಕಾಲ ನಿಮಗೆ ಪುರಾಣ ಹೇಳುವುದರ ಜೊತೆಗೆ ಇಂಥ ಧರ್ಮ ಕಾರ್ಯಗಳಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು. ಮಠಮಾನ್ಯಗಳಲ್ಲಿ ಇಂತಹ ಭಕ್ತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಮಠಗಳು ಕೊಡ್ತಕ್ಕಂಥ ಮಾರ್ಗದರ್ಶನವನ್ನ, ಶ್ರೀಗಳು ಕೊಡ್ತಕ್ಕಂಥ ಮಾರ್ಗದರ್ಶನವನ್ನ, ಅದಕ್ಕೆ ಗುರು ನಮ್ಮ ಹಿಂದೆ ಇರಬೇಕು, ಗುರಿ ನಮ್ಮ ಮುಂದೆ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಗುರುವಿನ ಸ್ಮರಣೆಯನ್ನ ಮಾಡಿಕೊಳ್ಳತಕ್ಕಂಥ ಕಾರ್ಯಕ್ರಮ ನಿರಂತರವಾಗಿ ಸಂಗೀತ ಲೋಕದಲ್ಲಿ ಕೂಡ ತನ್ನದೇ ಆದಂತಹ ಒಂದು ವಿಶಿಷ್ಟ ಸ್ಥಾನವನ್ನ ಕಲ್ಮಠ ಗುರು ಪಂಚಾಕ್ಷರಿ ಗುರುಯೋಗಿಗಳ ಸಂಗೀತ ಪಾಠಶಾಲೆಯಿಂದ ಪ್ರಾರಂಭ ಮಾಡಿ ಆನೆಗಲ್ಲ ಕುಮಾರ ಶಿವಯೋಗಿಗಳು ಪಂಚಾಕ್ಷರಿ ಗವಾಯಿಗಳನ್ನ ಪುಟ್ಟರಾಜ ಗವಾಯಿಗಳನ್ನ ಜಗತ್ತಿಗೆ ಪರಿಚಯಿಸಿ ಅಂತ ಅನಾಥ ಮಕ್ಕಳಿಗೆ ಆಶ್ರಯವಾಗಿರತಕ್ಕಂಥ ಆನೆಗಲ್ಲ ಕುಮಾರ ಶಿವಯೋಗಿ ಮಾರ್ಗದರ್ಶನದ ಮೇಲೆ ಇವತ್ತು ಪರಮ ಪೂಜ್ಯರು ಪಂಚಾಕ್ಷರಿ ಗವಾಯಿಗಳವರ ಆಶ್ರಮ ಮಾಡಿ ಅನೇಕ ಅನಾಥ ಕಲಾವಿದರಿಗೆ ಆಶ್ರಯ ನೀಡಿದಂತ ಕೀರ್ತಿ ಯಾರಿಗಾದ್ರೆ ಅದು ಕಲ್ಮಠಕ್ಕೆ ಪ್ರಪ್ರಥಮವಾಗಿ ಸಲ್ಲಿಸತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅಂತ ಒಂದು ಪಂಚಾಕ್ಷರಿ ಗವಾಯಿಗಳ ವಾರ್ಷಿಕೋತ್ಸವ ಕೂಡ ಮಾಡ್ತಾರೆ. ಕೊಟ್ಟೂರು ಮಹಾಸ್ವಾಮಿಗಳ ಒಂದು ಕಲ್ಮಠದ ವಾರ್ಷಿಕೋತ್ಸವ ಜೊತೆಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಚನ್ನಬಸವ ಮಹಾಸ್ವಾಮಿಗಳು ಈಗೇನು ಅಲ್ಲಿ ಹೋಗಿ ಮಲ್ಲಿಕಾರ್ಜುನ ಮಠದಲ್ಲಿ ಕುಂತಾರ ಅವರು 7ನೇ ಪೀಠಾಧಿಪತಿ. ನಮ್ಮ ಕೊಟ್ಟೂರು ಈ ಕಲ್ಮಠದ 7ನೇ ಪೀಠಾಧಿಪತಿ ಅವರು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. 7ನೇ ಪೀಠಾಧಿಪತಿಯಾಗಿ ಕಲ್ಮಠದಲ್ಲಿ ಇದ್ದು ಆಮೇಲೆ ಅವರು ಬಂದಿರತಕ್ಕಂಥ ಇಂದಿನ ಪತ್ರಕರ್ತರು ಅವರು 8ನೇ ಪೀಠಾಧಿಪತಿಗಳು, ಈಗಿರ್ತಕ್ಕಂಥವ್ರು 9ನೇ ಪೀಠಾಧಿಪತಿಗಳು. ಗಂಗಾವತಿ ಆರಾಧ್ಯ ದೈವವಾಗಿರ್ತಕ್ಕಂಥ ಚನ್ನಬಸವ ಮಹಾಸ್ವಾಮಿಗಳ ಫೋಟೋ ಹಾಕಿದ್ದಾರೆ. ಯಾಕೆ ಹಾಕಿದ್ರೆ ಈ ಮಠದ ಮೂಲ 8ನೇ ಪೀಠದ ಅಧ್ಯಕ್ಷರು, ಅಲ್ಲಿ ಕಮಿಟಿಗೆ ಅಧ್ಯಕ್ಷರು ಕೊಡ್ತಾರ. ಮೂಲ ಕಮಿಟಿಗಿಂದ ಬಂದಿರತಕ್ಕಂಥವ್ರು ಬಿಜಾಪುರ ಜಿಲ್ಲೆಯಿಂದ ಕಮಿಟಿಗೆಯಿಂದ ಬಂದು ಅವರು ಸಿಗೂರಿನಲ್ಲಿ ನೆಲೆಸಿ ಬಿಜಾಪುರ ಜಿಲ್ಲೆಯಿಂದ ಬಿಜಾಪುರಕ್ಕೂ ಮತ್ತು ಕಲ್ಮಠಕ್ಕೆ ಅವಿನಾಭಾವ ಸಂಬಂಧ. ನಮ್ಮ ಗಂಗಾವತಿಗೆ ಬಿಜಾಪುರ ಜಿಲ್ಲೆಗೂ ನಮ್ಮ ಗಂಗಾವತಿಗೂ ಅವಿನಾಭಾವ ಸಂಬಂಧ. ಭಕ್ತಿಯ ನಾಡಾಗಿರ್ತಕ್ಕಂಥ ಬಿಜಾಪುರದ ಕಮಿಟಿಗೆ ಉಚ್ಚೇಶ್ವರ ಮಹಾಸ್ವಾಮಿಗಳವರು ಆಶೀರ್ವಾದದಿಂದ ಹಿಂದಿನ ಅಜ್ಜವರು ಇಲ್ಲಿಗೆ ಬಂದಿದ್ರು. ಆ ಚನ್ನಬಸವ ಶಿವಯೋಗಿಗಳು ಕೂಡ ಆ ಒಂದು ಸಿಗೂರಿನಲ್ಲಿ ಅವರು ಜನಿಸಿದ್ರು. ಆಮೇಲೆ ಈಗಿನ ಶ್ರೀಗಳು ಕೂಡ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯವರು ಮತ್ತು ಅಜ್ಜವರು ಕೂಡ ಹಿಂದೆ ಬಿಜಾಪುರ ಜಿಲ್ಲೆಯವರು, ಅದಕ್ಕಿಂತ ಹಿಂದಿನ ಅಜ್ಜವರು ಬಿಜಾಪುರ ಜಿಲ್ಲೆಯವರು, ಅದಕ್ಕಿಂತ ಹಿಂದಿನ ಅಜ್ಜವರು ಬಿಜಾಪುರ ಜಿಲ್ಲೆಯವರು, ಬಿಜಾಪುರ ಜಿಲ್ಲೆಯವರು. ಬಿಜಾಪುರ ಜಿಲ್ಲೆಯಿಂದ ಅವರ ಬಂದು ಗಂಗಾ ಹಲವು ಮಾರ್ಗಗಳು ನೀರಿನಲ್ಲಿ ಬಾಲವರಿತ ನೆಲವೇ ಶ್ರೀ ಕ್ಷೇತ್ರ ಜನವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವಿನ ಕೃಪೆಯಿಂದ ಗಂಗಾವತಿಗೆ ಬಂದು ಇವತ್ತು ಗಂಗಾವತಿಯ ಭಕ್ತದ ಕಣಜ ಆಗ್ತದೆ, ಭಕ್ತಿಯ ಕಣಜ ಆಗ್ತದೆ ಅಂತ ಹಾರೈಸಿದವರು ಬಿಜಾಪುರ ಮೂಲದ ಗುರುಗಳು ಇವತ್ತು ನಮಗೆ ಇಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಗಂಗಾವತಿ ತುಂಗಾವತಿ ಜಲಾಶಯ ಬರ್ತದನ್ನ ಚನ್ನಬಸವ ಶಿವರು ಅಳವಡಿಸಿಕೊಂಡಿದ್ರು. ಗಂಗಾವತಿ ನೀರಾವರಿ ಆಗ್ತದೆ, ತುಂಗಭದ್ರಾ ಜಲಾಶಯ ಬರ್ತದೆ, ಚಿನ್ನದ ನಾಡಾಗ್ತದೆ, ಛೋಟ ಮುಂಬೈ ಆಗ್ತದೆ ಅಂತ ಹೇಳಿದಂತ ಮಠ ಯಾವುದಂದ್ರೆ ಮೂಲ ಕಲ್ಮಠದ ಆಗಿರುವಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ನಾನು ಹೆಚ್ಚು ಮಾತಾಡೋದಿಲ್ಲ. ನನಗೆ ಮಾತಾಡೋದಕ್ಕೆ ನನಗಿಂತ ದೊಡ್ಡವರು ಪೂಜ್ಯರು ಇದೆಲ್ಲ ಇದ್ದಾರೆ. ಅವರು ಹೆಚ್ಚಿನ ವಿಷಯವನ್ನು ಪರಮ ಪೂಜ್ಯ ಬಸವ ಪುರಾಣವನ್ನು ನಾನು ಅನೇಕ ಸಾರಿ ಕೇಳಿದ್ದವರು ಪುರಾಣವನ್ನು ನಾನು 3-4 ದಿವಸ ಸ್ವರೂಪಿ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಡವಿ ಸಿದ್ದೇಶ್ವರ ಮಠ ಅಂಕಲಿಗಿ ಕುಂದಲಿಗಿ ಪರಮ ಪೂಜ್ಯ ಶ್ರೀಗಳವರಿಗೆ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಎಲ್ಲ ಹರಗುರು ಚರಮೂರ್ತಿಗಳು ಇದೀಗ ಶರಣ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಮೈಸೂರು ವಿಶ್ವವಿದ್ಯಾಲಯದಿಂದ PhD ಪುರಸ್ಕೃತರಾದಂತ ಧಾರವಾಡ ವಿಶ್ವವಿದ್ಯಾಲಯದಿಂದ PhD ಪುರಸ್ಕೃತರಾದ ಅಮರ ಸಿದ್ದೇಶ್ವರ ಮಹಾಶಿವಯೋಗಿಗಳಿಗೆ ಇದೀಗ ಶ್ರೀ ಕಲ್ಮಠದ ವತಿಯಿಂದ ಶರಣ ಗೌರವ ಸಮರ್ಪಣಾ ಕಾರ್ಯಕ್ರಮ. ಕುಂದರನಾಡಿನ ಪೂಜ್ಯ ಶ್ರೀಗಳವರು ಅಡವಿ ಸಿದ್ದೇಶ್ವರ ಮಠ ಅಂಕಲಿಗಿ ಕುಂದರಗಿ ಶ್ರೀಗಳವರಿಗೆ ಇದೀಗ ಎಲ್ಲ ವೇದಿಕೆ ಮೇಲಿರುವ ಹರಗುರು ಚರಮೂರ್ತಿಗಳು ಶರಣ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಎಲ್ಲ ಭಕ್ತಾದಿಗಳು ತಮ್ಮ ಜೋರಾದ ಚಪ್ಪಾಳೆ ತಟ್ಟುವುದರ ಮುಖಾಂತರ ಈ ಧಾರ್ಮಿಕ ಸಮಾರಂಭಕ್ಕೆ ತಾವೆಲ್ಲ ಸಾಕ್ಷೀಕರಣಗೊಳ್ಳಬೇಕು. ಕಲ್ಮಠದ ಪೂಜ್ಯ ಶ್ರೀಗಳವರು ಹಾಗೂ ಅಮರ ಸಿದ್ಧ ಶ್ರೀಗಳವರು ಬಹಳ ಆತ್ಮೀಯರು. ಅಮರ ಸಿದ್ದೇಶ್ವರ ಮಠ
ಮಠದ ಕಾರ್ಯಕ್ರಮದಲ್ಲಿ ಶ್ರೀ ಕಲ್ಮಠ ಶ್ರೀಗಳವರ ಸಲಹೆ ಮಾರ್ಗದರ್ಶನವನ್ನ ಅಮರಸಿದ್ದೇಶ್ವರ ಶ್ರೀಗಳು ಸದಾ ಪಾಲಿಸುತ್ತಾರೆ. ಹಾಗೂ ಕಲ್ಮಠದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಮರಸಿದ್ದೇಶ್ವರ ಶ್ರೀಗಳು ಕೂಡ ಭಾಗವಹಿಸಿ ಈ ಒಂದು ಶ್ರೀ ಕಲ್ಮಠಕ್ಕೆ ಯಾವಾಗಲೂ ಚಿರಋಣಿಯಾಗಿದ್ದಾರೆ. ಈ ಒಂದು ಆತ್ಮೀಯತೆಯ ಸಿದ್ಧಾರೂಢರ ಜೀವನ ಚರಿತ್ರೆಯ ಪುರಾಣ ಮಂಗಲದ ಕಾರ್ಯಕ್ರಮದ ಭವ್ಯ ವೇದಿಕೆ ಮೇಲೆ ಸನ್ನಿಧಾನವನ್ನು ಕರುಣಿಸಿರುವ ಎಲ್ಲ ಪರಮಪೂಜ್ಯ ಮಹಾಸ್ವಾಮಿಗಳ ಪ್ರವೇಶನಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಯಾವತ್ತೂ ನಮ್ಮೆಲ್ಲ ಯುವ ಮಠಾಧೀಶರಿಗೆ ಮಾರ್ಗದರ್ಶಕರ ಪರಮಪೂಜ್ಯರು ಶಿಕ್ಷಣ ಕ್ರಾಂತಿಯ ಹರಿಗಾರರಾಗಿರುವ ಮಣಿರಂಜನ ಬ್ರಹ್ಮ ಸ್ವರೂಪ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಕಲ್ಮಠ ಗಂಗಾವತಿಯ ಪೂಜ್ಯರ ಚರಣಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಯಾವತ್ತು ಅತಿಥಿ ಮಾನ್ಯರೇ, ಸಂಗೀತ ಕಲಾವಿದರೇ, ಪುರಾಣ ಪ್ರವಚನಕಾರರೇ, ನೆನಪಿರ್ತಕ್ಕಂಥ ಎಲ್ಲ ಶರಣಾರ್ಥಿಗಳೇ ನಮ್ಮೆಲ್ಲರಿಗೂ ಶರಣ ಶೋಷಣ. ಈಗಾಗಲೇ ಸಮಯ ಭಾಳ ಆಗಿದೆ. ಸುಮಾರು 11 ದಿನಗಳಿಗೆಲ್ಲ ಸಿದ್ಧಾರೂಢ ಜೀವನ ಚರಿತ್ರೆಯನ್ನು ತಾವೆಲ್ಲರೂ ಕೂಡ ಆಲಿಸ್ತಾ ಬಂದಿದ್ದೀರ. ಹಲವಾರು ವಿಚಾರಗಳನ್ನ ಸಿದ್ಧಾರೂಢ ಜೀವನದಲ್ಲಿ ತಾವೆಲ್ಲ ಕೂಡ ಕಲ್ಕೊಂಡಿದ್ದೀರಾ, ಕೇಳ್ಕೊಂಡಿದ್ದೀರಾ. ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಜೊತೆಗೆ ಮಾನ್ಯ ಸಿದ್ಧಾರೂಢರು ಹೇಗಿದ್ರು, ಅವರೆಷ್ಟೆಲ್ಲ ಕಾರ್ಯಗಳನ್ನ ಈ ನಾಡಿಗೆ ಮಾಡಿದ್ರು ಅಂತಕ್ಕಂಥದ್ದು. ಬೇಕಾಗಿ ಸಿದ್ಧಾರೂಢರು ಅಂತಂದ್ರೆ ಬಹಳ ಅಪರೂಪವಾಗಿರ್ತಕ್ಕಂಥ ಒಬ್ಬ ಮಹಾತ್ಮದವರು. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರ್ಹಂಕಾರ, ಪ್ರಾಣದಲ್ಲಿ ನಿರ್ತ್ಯ, ಚಿತ್ರದಲ್ಲಿ ನಿರ್ಲಕ್ಷ್ಯ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ವಿನಮ್ರ, ಜ್ಞಾನದಲ್ಲಿ ಪರಮಾನಂದವನ್ನು ಅನುಭವಿಸಿ ಈ ಸಮಾಜಕ್ಕೆ ಪರಮಾನುಭೂತಿಯಂತ ಅಪರೂಪದ ಮಹಾತ್ಮರು ಸಿದ್ಧಾರೂಢರು ಅಂತಕ್ಕಂಥ ತಾವೆಲ್ಲರೂ ಕೂಡ 11 ದಿನಗಳ ಕಾಲ ಕೊಟ್ಟಿದ್ದೀರಾ. ನಮ್ಮ ಮಹಾಶ್ರೀಗಳಿಗೆ ಜೀವನ ಚರಿತ್ರೆಯನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಎಲ್ಲರಿಗೂ ಕಷ್ಟ ಕಾರ್ಪಣ್ಯಗಳು ಸಹಜವಾಗಿದ್ದೇ ಇರುತ್ತೆ. ಇವತ್ತಿನ ದಿನಮಾನದಲ್ಲಿ ಯಾರಿಗೂ ಬಿಟ್ಟಿರಲ್ಲ. ಅವರೆಲ್ಲ ಗಾದೆ ನಾವು ಕೇಳ್ತೀವಿ. ನೀವೆಲ್ಲ ಪೂಜ್ಯ ಶ್ರೀಗಳಿಂದ ಶರಣ ಗೌರವ ಸಮರ್ಪಣೆ. ಭಕ್ತಾದಿಗಳು ಜೋರಾದ ಚಪ್ಪಾಳೆಯನ್ನು ಮಾಡಬೇಕು. ನಿರಂತರ 11 ದಿನಗಳ ಕಾಲ ಜ್ಞಾನದ ಉತ್ಸವವನ್ನು ಮಾಡಿದ ಪುರಾಣ ಶಾಸ್ತ್ರಿಗಳಿಗೆ ಇದೀಗ ಪೂಜ್ಯ ಶ್ರೀಗಳಿಂದ ಶರಣ ಗೌರವ ಸಮರ್ಪಣೆ. ಸಲ್ಲಿಸಿದಂತ ಸಂಗೀತ ವಾದಕರಾದ ಶ್ರೀ ಸುರೇಶ್ ಗವಾಯಿಗಳಿಗೆ ಇದೀಗ ಪೂಜ್ಯ ಶ್ರೀಗಳಿಂದ ಶರಣ ಗೌರವ ಸಮರ್ಪಣೆ. ಅದೇ ತರನಾಗಿ ಈ ಒಂದು ಪುರಾಣವರು ನಿರಂತರ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರು ಎಲ್ಲ ಧಾರ್ಮಿಕ ಸಮಾರಂಭದಲ್ಲಿ, ಪುರಾಣ ಕಾರ್ಯಕ್ರಮದಲ್ಲಿ ತಮ್ಮ ಸಂಗೀತದ ಮುಖಾಂತರ ಸಾಕಷ್ಟು ಮತ್ತು ಮೈಕ್ ವ್ಯವಸ್ಥೆಯನ್ನ ಅತ್ಯುತ್ತಮವಾಗಿ ಮುಟ್ಟಿಸಿದ ಶ್ರೀ ಶಿವಪ್ಪ ಹುಳಿಯವರಿಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ 11 ದಿನಗಳ ಕಾಲ ನಡೀತದೆ. ಬಹುಶಃ ಆ ಹಿರಿಯ ಚನ್ನಬಸವ ಮಹಾಸ್ವಾಮಿಗಳ ಏನು ಹಾಕಿಕೊಟ್ಟಿರ್ತಕ್ಕಂಥ ಪರಂಪರೆ, ಈ ನಾಡನ್ನು ಬೆಳೆತಕ್ಕಂಥ ಒಂದು ವ್ಯವಸ್ಥೆ, ಹಿರಿಯ ಪೂಜ್ಯರು ಈ ಮಠವನ್ನ ಕಟ್ಟಿ ಈ ಮಠದ ಸಂಸ್ಕೃತಿಯನ್ನ, ಪರಂಪರೆಯನ್ನ ಎತ್ತರದ ಸ್ಥಾನಕ್ಕೆ ತಂದು ಕೊಡ್ತಕ್ಕಂಥ ಸ್ಥಾನವನ್ನು ಮಾಡಿರ್ತಕ್ಕಂಥದ್ದು. ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ಬಳಿಕ ಈ ಗಂಗಾವತಿ ನಾಡಿನಲ್ಲಿನೇ ಒಂದು ಅದ್ಭುತವಾಗಿರ್ತಕ್ಕಂಥ ಶರಣ ಸಂಸ್ಕೃತಿ ಪರಂಪರೆಯನ್ನ ರೂಪಿಸಿಕೊಂಡು ಆ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಈ ನಾಡಿನಲ್ಲಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿರ್ತಕ್ಕಂಥ ಕ್ರಾಂತಿಯನ್ನ ಯಾರಾದರೂ ಕೂಡ ಮಾಡಿದ್ರೆ ಅದು ಕೊಟ್ಟೂರು ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ಕೂಡ ನೆನಪಿನಲ್ಲಿಟ್ಕೊಳ್ಬೇಕಾಗಿರ್ತಕ್ಕಂಥ ಪರಮಪೂಜ್ಯ ಅಡವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತನಾಡೋ ಕಾಲ ಕೇಳಿದ್ರು. ನಮ್ಮೆಲ್ಲರ ಏನು ನಾವು ಯುವ ಸ್ವಾಮಿಗಳಿಗೆ ಅದರಲ್ಲಿ ಏನು 4-5 ಜನ ನಾವು ಉಪ್ಪಿನಪೇಟೆಯವರಾಗಿರ್ಬೋದು, ಅಮೀನ್ಗಡದವರು, ನಾವು ಮುನ್ನೋಳಿಯವರು, ನಮ್ಮ ಕುಂದೂರಿಯವರು, ಹೀಗೆ ಏನು 5-6 ಜನ ಸ್ವಾಮಿಗಳಿದ್ದೀವಿ. ಬಹುಶಃ ಅವರ ಮಾರ್ಗದರ್ಶನದಲ್ಲಿ ಒಂದು 30-35 ವರ್ಷಗಳ ಕಾಲ ನಾವೆಲ್ಲರೂ ಕೂಡ ಕೂಡಿನೇ ಇರ್ತಕ್ಕಂಥ, ಅದರಲ್ಲಿ ಹೆಡ್ ಬಾಸ್ ಯಾರು ಅಂತಂದ್ರೆ ಅದು ಕೊಟ್ಟೂರು ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಲ್ಪಿಸಿಕೊಟ್ಟವರು ಯಾರಂದ್ರೆ ನಮ್ಮ ಪ್ರಭು ರಾಜೇಂದ್ರ ಮಹಾಸ್ವಾಮಿಗಳು ಅಂತ ಪೂಜ್ಯರು ದಯವಾಡಿಸಿದ್ದಾರೆ. ಜೊತೆಗೆ ನಮ್ಮ ಕಮಿಟಿಗೆ ಪೂಜ್ಯರು ಹೇಳಿದ್ರು, ಬಹುಶಃ ತಲಾಂತರದಿಂದ ಬಂದಿರತಕ್ಕಂಥ ಪೂರ್ವಾಶ್ರಮದ ಸಂಬಂಧ, ರಕ್ತ ಸಂಬಂಧ. ಪತ್ರಬದ್ಧರು ಅಲ್ಲೇ ಹುಟ್ಟು ಬೆಳೆದಿದ್ದಾರೆ, ಕಮಿಟಿಗಳು ನಾವು ಅಲ್ಲೇ ಹುಟ್ಟು ಬೆಳೆದಿದ್ದೇವೆ. ಬಹುಶಃ ಈ ಸ್ಥಾನಕ್ಕೆ ನಾನು ಬಂದು ನಿಲ್ಲಬೇಕಾಗಿತ್ತಂದ್ರೆ 12ನೇ ಅಜ್ಜವರು ಇವತ್ತಿನ ಹಿಂದಿನವರು. ನನ್ನ ಮೇಲೆ ಬಹಳ ಪ್ರೀತಿ. ನಾನು ಶಾಲೆ
ಓದುವಂತಿದ್ದಾಗ ಅವ್ರು ಅಕಸ್ಮಾತ್ ಬರ್ತಿದ್ರು. ನಮ್ಮ ಅಪ್ಪಗೆ ಏನಿದೆ, ನಿಮ್ಮ ಹುಡುಗನ ಕರ್ಕೊಂಡು ಹೋಗ್ತೀನಪ್ಪ, ನಾನು ಸುಟ್ಟಿ ಅದ, ನನ್ನ ಹತ್ರ ಇಲ್ಲ ಅಂತ. ಬಹುಶಃ ಅವರು ಎಂಥ ಕನಸು ಕಂಡಿದ್ರು ಅಂತಂದ್ರೆ, ದೊಡ್ಡ ಮಟ್ಟಕ್ಕೆ ಸ್ವಾಮಿ ಆಗಬೇಕು, ನೀ ಸ್ವಾಮಿಯಾಗಿ ನೀ ನನ್ನ ಹೆಸರು ಉಳಿಸ್ಬೇಕು ಅಂತ ತಿಳ್ಕೊಂಡು ಪದೇ ಪದೇ 12 ಅಂತ ನನಗೆ ಬಹಳ ಒತ್ತು ಮಾಡಿ ಹೇಳ್ತಾ ಇದ್ರು. ಬಹುಶಃ ಏನಾದರೂ ನಾ ಈ ಸ್ಥಾನದಲ್ಲಿ ನಿಂತು ಇವತ್ತು ಮಾತಾಡಬೇಕಾಗಿ ಅಥವಾ ಏನೇ ಕೆಲಸ ಮಾಡ್ತೇವೆ ಅಂದ್ರೆ ಅದು 12ನೇ ಆಗ್ತಾರ ಆಶೀರ್ವಾದ ಅಂತ ತಿಳ್ಕೊಂಡು ಹೇಳಬೇಕಾಗ್ತಾ ಇದೆ. ಅಂತ ಸ್ಥಾನದಲ್ಲಿರ್ತಕ್ಕಂಥ ಪೂಜ್ಯ ಹುಚ್ಚೇಂದ್ರ ಮಹಾಸ್ವಾಮಿಗಳು ಏನೇ ತೊಂದರೆ ಆಗಲಿ ಬಂದು ನಿಂತು ಆ ಒಂದು ಕಾರ್ಯವನ್ನು ಮುಗಿಸ್ತಾ ಇದ್ದಾರೆ. ಬಹುಶಃ ನಾನು ಆಸ್ಪತ್ರೆಯೊಳಗಿದೆ, ಏನೋ ಅಕಸ್ಮಾತಾಗಿ ನಾನು ಸಾಮಾನ್ಯ ಚೆಕಿಂಗ್ ಅಂತ ಹೋದೆ, ಇಲ್ಲ ಆಪರೇಷನ್ ಮಾಡಲೇಬೇಕಂತ ಡಾಕ್ಟರ್ ಹೇಳಿದ್ರು. ನೀವು ಯಾರಾದರೂ ಕಳಿಸ್ರಿ ಅಂತಂದ್ರು. ನನಗೆ ನೋಡಿದಾಗ ಯಾರೇ ಇಲ್ಲಿ ಕಬುತಿಗೆ ಸ್ವಾಮಿಗಳು ಅವ್ರು ಫೋನ್ ಮಾತಾಡಿದ್ರು. ಯಾಕಂದ್ರೆ ಆಪರೇಷನ್ ಹೋಗ್ಬೇಕಾದ್ರೆ ಸಹಿ ಬೇಕಲ್ಲ, ಸಹಿ ಮಾಡಕ್ಕ ಅಜ್ಜೋರು ಬಂದರು. ನಾನು ಆಪರೇಷನ್ ಆಗಿ ಪುನಃ ರೂಮಿಗೆ ವಾರ್ಡಿಗೆ ಶಿಫ್ಟ್ ಮಾಡೋವರೆಗೂ ಆ ದವಾಖಾನೆಗಿದ್ದು ನನ್ನ ಆರೈಕೆಯನ್ನು ನೋಡಿಕೊಂಡು, ಬಹುಶಃ ಅದು ಸಂಬಂಧ ಏನು ಹೇಳಿದ್ರು ಕಡಿಮೆ ಅಂತ ವ್ಯವಸ್ಥೆಯಲ್ಲಿ ಪೂಜ್ಯರು ಸದಾ ಸಡಗರರಾಗಿ ನಮಗೆ ಬೆನ್ನೆಲುಬಾಗಿದ್ದಾರೆ. ಜೊತೆಗೆ ಅನೇಕ ಪೂಜ್ಯರು, ನಾಲ್ಕು ಕೃಷ್ಣದೇವರಲ್ಲಿ, ನಮ್ಮ ಸಂಗಮೇಶ್ವರ ಪೂಜ್ಯರಲ್ಲಿ ಎಲ್ಲರೂ ಇವತ್ತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು, ನಮ್ಮ ತಿಪ್ಪೇಶ್ವರ ಸ್ವಾಮಿಗಳಂತೂ ಅತ್ಯಂತ ಮಾನ್ಯವರು. ಅವರು ಮಾತಾಡಕತ್ತಿದ್ರೆ ಸಮಯ ಅಂತೂ ನೋಡಕ್ಕೆ ಹೋಗುದಿಲ್ಲ ಅಂತ ಒಂದು ಒಳ್ಳೆ ರೀತಿ ಒಳಗ ಭಾಷಣ ಮಾಡ್ತಕ್ಕಂಥವ್ರು ನಮ್ಮ ಶಿವರಾಜ್ ಶಾಸ್ತ್ರಿಗಳು, ನಮ್ಮ ಶಾಸ್ತ್ರಿಗಳು, ತಾವರಿ ಶಿವರಾಜ್ ಶಾಸ್ತ್ರಿಗಳು ಬಹಳ ಉತ್ತಮವಾಗಿರ್ತಕ್ಕಂಥ ಪುರಾಣವನ್ನು ಹೇಳಿದ್ದಾರೆ. ಅದರ ಜೊತೆಗೆ ಸಹಪಾಠಿಗಳು ಇವೆಲ್ಲ ಏನು ಅಂತಂದ್ರೆ ನನಗೆ ಅನಿಸ್ತಾ ಇದೆ, ಒಂದು ಮಾತು ನೆನಪಿಟ್ಕೊಂಡ್ರೆ, ನಿನ್ನೆ ಒಂದು ಮಾತನ್ನ ಹೇಳಿದೆ, ಸಿದ್ಧಾರ್ಥ ಪುರಾಣ ಕೇಳಿದ್ರು, ಸಿದ್ಧಾರ್ಥ ಚರಿತ್ರೆ ಕೇಳಿದ್ರು, ಸಿದ್ಧಾರ್ಥರು ಎಂಥ ಕಷ್ಟವನ್ನು ಅನುಭವಿಸಿದಂತೂ ಕೇಳಿದ್ವಿ. ಒಂದು ಮಾತು ಕೊಡೋದು ಹೇಳ್ತೀನಿ, ಬಹುಶಃ ಆ ಭಾಷೆದಲ್ಲಿ ಹೇಳ್ಬೇಕು ಅಂತಂದ್ರೆ, ಸಿದ್ಧಾರ್ಥರು ಕೊನೆ ಅವಸ್ಥೆ ಒಳಗ ಭಕ್ತರೆಲ್ಲ ಬಂದು ಸಿಂಹಾಸನದ ಮೇಲೆ ಕೂರಿಸಿ ಅವರಿಗೆ ಏನೋ ಹಾರ ಪುರ ಎಲ್ಲ ಹಾಕಿ ಬಂಗಾರ ಕಿಟ್ಟ ಇಟ್ಟಂತ. ನವಲಗುಂದ ನಾಗಲಿಂಗಪ್ಪ ಬಂದ. ನವಲಗುಂದ ನಾಗಲಿಂಗ ನಕ್ಕಂತ ಬಂದು, ಲೇ ಸಿದ್ಧ, ತೆಲಿ ಮ್ಯಾಗ ಹೇರಿನ ಇಟ್ಕೊಂಡಲ್ಲ ಅಂತಂದ. ಇದ ಭಾಷೆ ತೆಲಿ ಮ್ಯಾಗ ಹೇರಿನ ಇಟ್ಕೊಂಡಲ್ಲ, ಎಂತ ಗಡ್ಡದಿ ನೀನು ಅಂತಂದ. ಸಿದ್ಧನಿಗೆ ಅಷ್ಟೇ ಇವ ಮುಟ್ಕೊಂಡು ಇದು ಮುಟ್ಕೊಂಡು, ಹೌದಲ್ಲ ನಾಗಲಿಂಗ, ಎರಡು ಏನೇನು ಬೆಳಗಿನಲ್ಲ ಎರಡು ಅಂತ ತಿಳ್ಕೊಂಡು ಹೇಳಿ ತ್ಯಾಗ ಮಾಡಿದಾಗ ಅವಾಗ ಹೇಳೋಲ್ಲ ಯಾರು ನಾಗಲಿಂಗ, ಏ ಸಿದ್ಧ, ಈ ಇಲ್ಲಿವರೆಗೆ ನೀನು ಚಂದ ನನಗೆ ಇನ್ಮೇಲೆ ನಿನ್ನ ಗತಿ ದೊಡ್ಡದೈತೆ ಅಂತ ಕರ್ಕೊಂಡು ಹೋಗಿದ್ದ. ನೋಡಿ, ದೊಡ್ಡವರಿಗೆ ಯಾವುದೂ ಬಿಡ್ತಿದ್ದಲ್ಲ, ದೊಡ್ಡವರಿಗೆ ಎಲ್ಲ ಕಷ್ಟಗಳು, ಸುಖಗಳು, ತಾಪತ್ರೆಗಳು ಬಂದೇ ಇರ್ತವೆ. ಅವ್ರ ಎರಡು ಮಾತುಗಳು ಏನು ಅಂತಂದ್ರೆ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ನೆಮ್ಮದಿಯಾಗಿರಲಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.